ಹೋಗ್ರೇನೆ ಯಾಕೆ ಹೋಗಿ ತಮಾಷೆ ಮಾತಾಡ್ತೀರ ಯಾರು ನೀವು? ನಿಮ್ಮನ್ನ ನೋಡಿದ ಕೂಡಲೇ ಕೊಲೆ ಮಾಡಬೇಡ ಅಂತಿದ್ದಾಳೆ. ಅವಳದೇನು ತಪ್ಪಿಲ್ಲ ಸರ್. ಯಾಕೆ ಅಂದ್ರೆ ಇವಳನ್ನ ಮದುವೆ ಆಗ್ಬೇಕಾಗಿದ್ದ ಗಂಡು ಇಲ್ಲದ ಆಸೆಗಳನ್ನ ತೋರಿಸಿ ಪ್ರೇಮದ ಪಾಶಕ್ಕೆ ನನ್ನನ್ನು ಬಲಿ ಮಾಡ್ದ. ಆಮೇಲೆ ಪ್ರೇಮ ದಾಹಕ್ಕೆ ತಿರುಗಿ ನನ್ನ ಹೊಟ್ಟೆಲಿ ಅವನು ಪಿಂಡ ಬೆಳೆಯುವಷ್ಟು ನಾವಿಬ್ರು ಒಂದಾಗೋ ತರ ನಟಿಸ್ದ. ಈ ವಿಷಯನ ಅವನಿಗೆ ತಿಳಿಸಿದ್ದಕ್ಕೆ ಊರಿಗೆ ಹೋಗಿ ನನ್ನ ತಂದೆ ತಾಯಿಗೆ ವಿಷಯ ತಿಳಿಸಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೋದವನು ಎಷ್ಟು ದಿನ ಆದ್ರೂ ಬರ್ಲಿಲ್ಲ. ಕೊನೆಗೆ ಅವನು ವಿಷಯ ತಿಳಿದ್ರು ನನ್ನ ತರಹನೇ 100 ಹುಡುಗಿಯರ ನಂಬಿಸಿ ಬಲಿ ತಗೊಂಡಿರೋ ಬಕಪಕ್ಷಿ ಅಂತ. ಅಷ್ಟು ಹೊತ್ತಿಗೆ ಇವನು ಮದುವೆ ಆಗ್ತಿರೋ ವಿಷಯ ಗೊತ್ತಾಯ್ತು. ಇವನು ಬದುಕಿದ್ರೆ ಇನ್ನೆಷ್ಟು ಹೆಣ್ಣುಗಳ ಸರ್ವನಾಶ ಆಗುತ್ತೋ ಅಂತ ಇವನು ಸಾವಿಗೆ ನಾಂದಿ ಹಾಡೋಕ್ ಹೋದೆ. ನನ್ನೇನು ಮಾಡ್ಬೇಡ ಪ್ಲೀಸ್. ಬೇಡ, ನನ್ ಮಾತ್ಗಳು ಪ್ಲೀಸ್. ನನ್ನೇನು ಮಾಡ್ಬೇಡ, ನನ್ ಸಾಯಿಸ್ಬೇಡ. ಕೇಳು, ನನ್ ಮಾತ್ಗಳು ನೈನಾ ಪ್ಲೀಸ್. ಬೇಡ ಬೇಡ, ನನ್ ಕೊಲೆ ಮಾಡ್ಬೇಡ ಪ್ಲೀಸ್. ನನ್ ಕೊಲೆ ಮಾಡ್ಬೇಡ, ನನ್ ಮಾತ್ಗಳು ನೋ. ಹೇಳಿ ಸರ್, ಈ ಸ್ಥಿತಿಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಹೆಣ್ಣು ವಿಧವೆ ಆದ ತಕ್ಷಣ ಸೂಳೆ ತರ ಟ್ರೀಟ್ ಮಾಡೋ ಈ ಸಮಾಜದಲ್ಲಿ ಅವಳನ್ನ ಮದುವೆ ಮಾಡ್ಕೊಳಕ್ ನೀವು ಮುಂದೆ ಬಂದಿದ್ದೀರಾ. ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಲದು. ನನ್ನಿಂದ ಬತ್ತಿ ಹೋದ ಅವಳ ಬಾಳಿಗೆ ನೀವು ಸ್ಫೂರ್ತಿ ನೀಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಾನು ಇನ್ ಬರ್ತೀನಿ. ಒಂದ್ ಕೆಲಸ ಮಾಡು, ನೀನ್ ಮನೆಗೆ ಹೋಗ್ಬಿಟ್ಟು ಮನೇಲೇ ಇರ್ಲಿಕ್ಕೆ ನಾನು ಆಮೇಲೆ ಬಂದೆಲ್ಲ ಹೇಳ್ತೀನಿ. ಬರ್ತೀನಿ.
ಆಸೆ ತೋರಿಸಿ ಆಸ್ತಿ ಮಾರಿಸಿ ಅವತ್ತು ಹೋದವಳು ಇವತ್ತು ಸಿಕ್ಕಿದ್ದೇನೆ. ಅಮ್ಮ ಇವಳು ಹಣೆ ಬರೋಣ ನಮ್ಮಿಂದ ಸಾಯಿಲೆ ಅಂತ ಬರ್ದಿದ್ದ ಅಂತ ಕಾಣುತ್ತೆ, ಅದಕ್ಕೆ ಸಿಕ್ಕಿಲ್ಲ. ಇಲ್ಲ, ಇದಕ್ಕೆಲ್ಲ ಕಾರಣ ನಾನಲ್ಲ. ಯಾರವರು? ಯಾಕೆ ಹೀಗೆ ಮಾಡಿದ್ರು? ಅದು ನಂದೇನು ತಪ್ಪಿಲ್ಲ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಈ ರೀತಿ ಮಾಡಿಸ್ತವನು ಯಾರು?